ಕ್ಯಾರೆಟ್ನ ಪ್ರತಿ ಗ್ರಾಂ ಚಿನ್ನದ ಬೆಲೆ 12,835ಕ್ಕೆ ಕುಸಿತ ಆಗಿದೆ. 24 ಕ್ಯಾರೆಟ್ನ ಪ್ರತಿ 1 ಗ್ರಾಂ ಚಿನ್ನ 14,002 ರೂಪಾಯಿಗೆ ಕುಸಿತ ಆಗಿದೆ. ಕಳೆದ 10 ದಿನದಲ್ಲಿ ಶೇಕಡ 15ರಷ್ಟು ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡಿದೆ. ಅಂದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ ತೆಗೆದುಕೊಳ್ಳಬೇಕು ಅಂದ್ರೆ ಈಗಿರೋ ಪ್ರೈಸ್ 1,28,350 ರೂಪಾಯಿ. 24 ಕ್ಯಾರೆಟ್ನ ಅಪರಂಜಿ ಚಿನ್ನ ತಗೊಳ್ಬೇಕು ಅಂದ್ರೆ 1,40,020 ರೂಪಾಯಿಗೆ ಕುಸಿತ ಆಗಿದೆ. ಚಿನ್ನ ಬೆಳ್ಳಿ ದರ ಎರಡರಲ್ಲೂ ಕುಸಿತ. ಚಿನ್ನದ ಬೆಲೆ ಇನ್ನೇನು 20,000 ಮುಟ್ಟಬಿಡ್ತು ಅಂದುಕೊಂಡಾಗ ಒಂದು ಬಾರಿ ಮಹಾ ಕುಸಿತ ಆಗಿತ್ತು. ಈಗ ಮತ್ತೆ ಚಿನ್ನ ಬೆಳ್ಳಿ ದರದಲ್ಲಿ ದಿನ ಕುಸಿತ ಆಗುತ್ತಾನೇ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಸಂದರ್ಭದಲ್ಲಿ ಚಿನ್ನದ ಬೆಲೆಯಲ್ಲಿ 4 ದಿನದಲ್ಲಿ 10 ದಿನದ ಅಂತರದಲ್ಲಿ ಆಗಿರೋ ಕುಸಿತ ನೀವು ನೋಡ್ತಾ ಇದ್ದೀರಾ. 10 ಡೇಸ್ನಲ್ಲಿ ಮಾರ್ಚ್ 14ನೇ ತಾರೀಕು ಚಿನ್ನದ ಬೆಲೆ 22 ಕ್ಯಾರೆಟ್ಗೆ 14,635 ಇತ್ತು. 8ನೇ ತಾರೀಕು 14,430 ಇತ್ತು. 20ನೇ ತಾರೀಕು ಬಿತ್ತು 13,655. 23ನೇ ತಾರೀಕಿಗೆ ಮತ್ತೆ ಬಿದ್ದಿದೆ 12,835. ಬೆಳಗ್ಗೆವರೆಗೆ ಇರುವ ಮಾಹಿತಿ ಇದು. ಬೆಳಗ್ಗೆಯಿಂದ ಈಗಿನವರೆಗೆ ಮತ್ತೆ ಡೌನ್ ಆಗಿದೆ, ಮತ್ತೆ ಬೀಳ್ತಾ ಇದೆ. ಇದು 22 ಕ್ಯಾರೆಟ್ ಅಂದ್ರೆ ಆಭರಣ ಚಿನ್ನ ಇದೆಯಲ್ಲ ಅದರ ರೇಟ್ ಬೀಳ್ತಾ ಇರೋದು. ಇನ್ನು 3 ಲಕ್ಷ ತಲುಪಿದ್ದ ಬೆಳ್ಳಿ ದರದಲ್ಲೂ ಕೂಡ ಭಾರಿ ಪ್ರಮಾಣದ ಕುಸಿತ. ಆಲ್ಮೋಸ್ಟ್ 3 ಲಕ್ಷ ಮುಟ್ಟಿತ್ತು. ಬೆಳ್ಳಿ ದರ 230 ರೂಪಾಯಿ ಈಗ 1 ಗ್ರಾಮಿಗೆ. ಹೂಡಿಕೆದಾರರು ಬಾಯ್ ಬಡ್ಕೊಳ್ತಾ ಇದ್ದಾರೆ. ಬೆಳ್ಳಿ ದರ 5 ಲಕ್ಷ ರೀಚ್ ಆಗತ್ತಂತೆ ಅಂತ ಮಾತುಗಳಿದ್ವು. ಇನ್ನೇನು 3 ಲಕ್ಷ ಮುಟ್ಟಿತು ಅನ್ನುವಾಗ ಒಂದು ಸಲ ಮಹಾ ಕುಸಿತ ಆಯಿತು. ಈಗ ಮತ್ತೊಂದು ಸಲ ಕಳೆದ 10 ದಿನದಲ್ಲಿ ಶೇಕಡ 20ರಷ್ಟು ಬೆಳ್ಳಿ ತನ್ನ ಬೆಲೆ ಕಳ್ಕೊಂಡಿದೆ. ಮಾರ್ಚ್ 10ನೇ ತಾರೀಕು ನೀವು ನೋಡ್ತಾ ಇದ್ದೀರಾ. ಪ್ರತಿ 1 ಗ್ರಾಮ್ಗೆ 275 ರೂಪಾಯಿ ಅಂದ್ರೆ 100 ಗ್ರಾಮ್ಗೆ 27,500 ರೂಪಾಯಿ ಇತ್ತು. 18ಕ್ಕೆ ಬಿತ್ತು ಮತ್ತೆ 265 ರೂಪಾಯಿ ಪ್ರತಿ 1 ಗ್ರಾಮ್ಗೆ. 100 ಗ್ರಾಮ್ಗೆ 26,500 ರೂಪಾಯಿ. ಮಾರ್ಚ್ 20ಕ್ಕೆ ಮತ್ತು ಬಿದ್ದಿದೆ 2,55,000 1 ಕೆಜಿ ಬೆಳ್ಳಿಗೆ ಬಂದಿದೆ. ಅಂದ್ರೆ ಗ್ರಾಮಿಗೆ 255 ರೂಪಾಯಿ, 100 ಗ್ರಾಮಿಗೆ 25,500 ರೂಪಾಯಿ. ಇವತ್ತು ಮತ್ತೆ ಇದು ಬೆಳಗ್ಗೆ ದರ ನೀವು ನೋಡ್ತಾ ಇರೋದು. ಬೆಳಗ್ಗೆ ದರ ಇದು, ಈ ಕ್ಷಣದ ದರ ಅಲ್ಲ. ಬೆಳಗ್ಗೆಗೆ ಮಾರ್ಚ್ 23 ಬೆಳಗ್ಗೆ ಮತ್ತೆ ಬಿದ್ದಿದೆ 230 ರೂಪಾಯಿ ಪರ್ ಗ್ರಾಮ್ಗೆ ಬಂದಿದೆ. ಅಂದ್ರೆ 100 ಗ್ರಾಮ್ಗೆ 23,000. ನಿಮಗೆ ನೆನಪಿದ್ದ ಹಾಗೆ 29,000ದವರೆಗೂ ಹೋಗಿತ್ತು. 1 ಗ್ರಾಮ್ ಚಿನ್ನ ಆಲ್ಮೋಸ್ಟ್ 300 ರೂಪಾಯಿ ರೀಚ್ ಆಗಿತ್ತು. ಮಧ್ಯಪ್ರಾಚ್ಯದ ಯುದ್ಧ ಷೇರು ಮಾರುಕಟ್ಟೆಯಲ್ಲಿ ಮಾತ್ರ ಮಹಾ ಕುಸಿತ ಉಂಟು ಮಾಡ್ತಾ ಇಲ್ಲ, ಚಿನ್ನ ಬೆಳ್ಳಿ ದರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಳೆದ 40 ವರ್ಷಗಳಲ್ಲಿ ಹೀಗಿದ್ದೊಂದು ಮಹಾ ಕುಸಿತ ಕಂಡಿರಲಿಲ್ಲ ಇರುವ ಡೇಟಾ ಪ್ರಕಾರ. ಆರ್ಥಿಕ ತಜ್ಞರಾದ ವಿಜಯ ರಾಜೇಶ್ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ವಿಜಯ ರಾಜೇಶ್ ಅವರೇ, ಚಿನ್ನ ಬೆಳ್ಳಿ ದರದಲ್ಲಿ ಈ ಮಹಾ ಕುಸಿತ ನಾವ್ಯಾರು ಕಂಡಿರಲಿಲ್ಲ. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗೋ ಬದಲಾವಣೆಗಳು, ಏರಿಳಿತಗಳು ಚಿನ್ನ ಬೆಳ್ಳಿ ದರನ ಏರಿಸಿದ್ವು ಬಿಟ್ರೆ ಹಿಂಗೆ ಏಕದಮ್ ಬಿದ್ದಿದ್ದು ಐ ಥಿಂಕ್ ಇದೇ ಫಸ್ಟ್ ಟೈಮಾ? ಅಥವಾ ಯಾವ್ದಾದ್ರು ಒಂದು ಇತಿಹಾಸ ಹೇಳಬಹುದಾ? ಈ ಹಿಂದಿನ ಯಾವ್ದಾದ್ರು ಘಟನೆಗಳನ್ನ ನೆನಪಿಸ್ಕೊಳ್ಬಹುದಾ? ಇಲ್ಲ ಇಲ್ಲ ಇಲ್ಲ, ಇತಿಹಾಸದಲ್ಲಿ ಯಾವತ್ತು ಈ ರೀತಿಯ ಏರಿಕೆ ಮತ್ತು ಇಳಿಕೆ ಕಂಡಿದ್ದಿಲ್ಲ. ಇದು ಮೊದಲ ಬಾರಿಗೆ ಈ ರೀತಿಯಾಗಿ ಒಂದು ಇತಿಹಾಸ ನಿರ್ಮಿಸಿದೆ ಚಿನ್ನದ ಅಥವಾ ಮತ್ತೆ ಬೆಳ್ಳಿ ದರಗಳು. ನೋಡಿ, ಮೊದಲನೇದಾಗಿ ಈ ಒಂದು ಬೆಲೆ ಈ ರೀತಿ ಏರಿಕೆಗೆ ಇಳಿಕೆಗೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಇತ್ತೀಚೆಗೆ ನಾವು ನೋಡಿದಾಗ ಆಗಿದ್ದು ಅದು ಆರ್ಟಿಫಿಷಿಯಲ್ ಅಂತ, ಕೃತಕವಾಗಿ ಬೇಡಿಕೆ ಮತ್ತು ಪೂರೈಕೆನಲ್ಲಾದಂತ ವ್ಯತ್ಯಾಸ. ಹಾಗಾಗಿ ಅದು ಏನಾಯ್ತಪ್ಪ ಅಂತಂದ್ರೆ 70-80 ಸಾವಿರ ಕೆಜಿಗಿದ್ದಂತ ಬೆಳ್ಳಿ 4 ಲಕ್ಷದ ಗಡಿವರೆಗೂ ಮುಟ್ಟಿ ಬಂತು ವಾಪಸ್. ಯಾವಾಗ ಅತಿ ಕಡಿಮೆ ಸಮಯದಲ್ಲಿ ಯಾವಾಗ ಈ ತರ ರೇಟ್ ಜಾಸ್ತಿ ಆಗುತ್ತೆ ಅದು ಕಡಿಮೆ ಆಗ್ಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಆರ್ಥಿಕತೆ ಅನ್ಬೋದು ಯಾವುದೇ ಆಗ್ಲಿ ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇರುತ್ತೆ. ಪೂರೈಕೆ ಮತ್ತು ಬೇಡಿಕೆ ಮತ್ತು ಪೂರೈಕೆ ನಡುವೆ ಇರುತ್ತೆ.
ಇದು ಈ ರೀತಿ ಯಾವಾಗ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರೆ ಅದು ಕೃತಕವಾಗಿ ಯಾವಾಗ ಆಗಿರುತ್ತೋ ಅದು ಬೀಳ್ಲೇಬೇಕು, ಕೆಳಗಡೆ ಬರ್ಲೇಬೇಕು. ಚಿನ್ನ ಕೂಡ 13,000 18,000 ರೂಪಾಯಿಗೆ ಹೋಯ್ತು. ಸೊ ಹಾಗಾಗಿ ಇದು ಏನು ಬೆಲೆ ಕಡಿಮೆ ಆಗ್ತಾ ಇದೆ ಅದು ಕರೆಕ್ಷನ್ ಅಂತ ಹೇಳ್ತೀವಿ. ಅಂತಂದ್ರೆ ಏನು ಸಮಸ್ಯೆ ಆಗಿತ್ತು, ಬೆಳ್ಳಿ ದರ ಈ ಹಿಂದೆ ಒಂದು ಸಲ 1 ಲಕ್ಷ ಇನ್ನೇನ್ ಮುಟ್ತಿದೆ ಅನ್ನುವಾಗ ವಾಪಸ್ ಬಿದ್ದಿತ್ತು. ಅದನ್ನ ನಾವು ನೋಡಿದೀವಿ. ಐ ಥಿಂಕ್ ಪೋಸ್ಟ್ ಕೋವಿಡೋ ಪ್ರೀ ಕೋವಿಡೋ ಇತ್ತು ಅದು, ಅಂಥದ್ದೊಂದು ಸಿಚುವೇಶನ್ ಬಂದಿತ್ತು. ಆದ್ರೆ ಚಿನ್ನದಲ್ಲಿ ಇದೆಯಲ್ಲ, ಚಿನ್ನ ಒಂದು ಸಲ ಏರಿಕೆ ಕಂಡ ಮೇಲೆ ಈ ಪ್ರಮಾಣದಲ್ಲೆಲ್ಲ ಬಿದ್ದಿಲ್ಲ, ಅಥವಾ ಗ್ರಾಮಕ್ಕೆ 100-200 ರೂಪಾಯಿ ಬಿದ್ದಿದ್ದು ಕೂಡ ಬಹಳ ಕಡಿಮೆ ಅನ್ಸುತ್ತೆ. ವೈ ಚಿನ್ನದ ಬೆಲೆಯಲ್ಲಿ ಯಾಕೆ ಹೀಗಾಗ್ತಾ ಇದೆ? ಸ್ಟೆಬಿಲಿಟಿ ಅಂದ್ರೆ ಇವಾಗ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸ್ಟೆಬಿಲಿಟಿ ಇದೆ ಅಂತ ಹೇಳಿದ್ರೆ ಅದು ಚಿನ್ನದ ಇನ್ವೆಸ್ಟ್ಮೆಂಟ್ ಅಲ್ಲಿ ಇತ್ತು. ಈಗ ನೋಡಿದ್ರೆ ಚಿನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೋಬೇಕು ಅಂದ್ರೆ 40 ಸಲ ಯೋಚನೆ ಮಾಡ್ಬೇಕು ಅನ್ಸ್ತಿದೆ. ನಾನು ಅದಕ್ಕೆ ಉತ್ತರ ಆಲ್ರೆಡಿ ನಾ ಹೇಳಿದೀನಿ. ನೀವು ಅವಾಗ ನೋಡಿದಾಗ್ಲೂ ಕೂಡ ಚಿನ್ನ ಏರಿಕೆ ಕಂಡ್ರು ಯಾವತ್ತು 100-200 ರೂಪಾಯಿ ಏರಿಕೆ ಆಗ್ತಾ ಇತ್ತು, ಸ್ಲೋ ಆಗಿ ಬರ್ತಾ ಇತ್ತು ಹೊರತಾಗಿ ಕೇವಲ ಒಂದು ತಿಂಗಳು 2 ತಿಂಗಳಲ್ಲಿ 3,000-4,000 ರೂಪಾಯಿ ಜಂಪ್ ಆಗಿದ್ದಿಲ್ಲ. ಸೊ ಹಾಗಾಗಿನೇ ನಾನು ಹೇಳಿದ್ದು, ಆ ರೀತಿ ಕೃತಕವಾಗಿ ಬೇಡಿಕೆ ಮತ್ತು ಪೂರೈಕೆ ನಾವು ನಿರ್ಮಾಣ ಮಾಡಿದಾಗ ಏನಾಗುತ್ತೆ, ಆ ರೀತಿ ದರ ಬದಲಾವಣೆ ಆಗುತ್ತೆ. ಅದು ಬಹಳ ದಿನ ಮಾರ್ಕೆಟ್ ಅಲ್ಲಿ ನಿಲ್ಲಲ್ಲ. ಯಾಕೆ ಅಂತಂದ್ರೆ ಯಾರು ಆ ರೀತಿ ದರ ಬದಲಾವಣೆಗೆ ಅಥವಾ ಕೃತಕವಾಗಿ ಏರಿಕೆ ಮಾಡ್ತಾರೆ. ಈಗ ಅದನ್ನ ನಾವು ಈ ಕಾಳಸಂತೆನಲ್ಲಿ ದವಸ ಧಾನ್ಯ ಇರ್ಬೋದು, ಈಗ ಇತ್ತೀಚಿನ ದಿನ ಉದಾಹರಣೆ ಅಂದ್ರೆ ಗ್ಯಾಸ್ ನೋಡ್ಬೋದು ನಾವು. 2,000 ಅಂದ್ರು, 4,000 ಅಂದ್ರು, 6,000 ಅಂದ್ರು. ಸೊ ದಿಢೀರ್ ಅಂತ ಅದು ಬದಲಾವಣೆ ಆಗುತ್ತೆ, ಬೀಳ್ಲೇಬೇಕು. ಎಷ್ಟು ದಿನ ಅಂತ ಅವ್ರು 6,000 ರೂಪಾಯಿ 5,000 ಕೊಟ್ಟು ಗ್ಯಾಸ್ ತಗೋತಾರೆ, ಹೋಟ್ಲವ್ರಾಗ್ಲಿ ಬೇರೆಯವ್ರಾಗ್ಲಿ. ಅದು ಒಂದಕ್ಕೊಂದು ನಿರ್ದಿಷ್ಟ ಕಾಲಮಾನ ಅಂತ ಇರುತ್ತೆ. ಅದೇ ರೀತಿ ಇದು 18,000 ಹೋದಂತಹ ಚಿನ್ನ ಏನಿದೆ, ಯಾವಾಗ ಮತ್ತು ಬೇಡಿಕೆ ಪೂರೈಕೆ ಯಾವಾಗ ಎಲ್ಲರೂ ಅದನ್ನ ಲಾಭ ಮಾಡ್ಕೊಳ್ಳೋಕೆ ಮಾರಕ್ ಶುರು ಮಾಡಿದ್ರು, ಬೇಡಿಕೆ ಕಡಿಮೆ ಆಯ್ತು, ಪೂರೈಕೆ ಜಾಸ್ತಿ ಆಯ್ತು, ಅದ್ರ ಬೆಲೆ ಕಡಿಮೆ ಆಗಕ್ ಶುರುವಾಯ್ತು. ರೈಟ್. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇನ್ವೆಸ್ಟ್ಮೆಂಟ್ ಗೆ ರೈಟ್ ಟೈಮ್ ಅಲ್ವಾ ಇದು? ಅಥವಾ ಇನ್ವೆಸ್ಟ್ಮೆಂಟ್ ಇವಾಗ ಹೆಂಗು ಬಿದ್ದಿದೆ, ಇನ್ವೆಸ್ಟ್ ಒಂಚೂರು ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ಬೇಕಾ ವಿಜಯರಾಜೇಶ್ ಅವರು? ನೋಡಿ, ಚಿನ್ನ ಯಾವತ್ತು ನಾವು ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಿಲ್ಲ. ಅದು ನಾವು FD ಮತ್ತು ಕ್ಯಾಶ್ ನ ಬದಲಾಗಿ ನಾವು ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತು ಚಿನ್ನದ ಯಾವತ್ತು ನೀವು ಇನ್ವೆಸ್ಟ್ ಮಾಡ್ತಿರೋದು SB ಅಕೌಂಟ್ ಅಲ್ಲಿ ಎಷ್ಟು ನಿಮಗೆ ಬಡ್ಡಿ ಸಿಗುತ್ತೋ ಅಷ್ಟು ಸಿಕ್ಕರೆ ಸಾಕು, ಅದಕ್ಕಿಂತ ಜಾಸ್ತಿ ನೀವು ಬಯಸ್ಬೇಡಿ ಅಂತ ನಾವು ಯಾವತ್ತು ಅಡ್ವೈಸ್ ಮಾಡೋದು. ಹಾಗಾಗಿ ಈಗೇನಾಗಿದೆಪ್ಪ ಅಂತಂದ್ರೆ ಇನ್ನು ಕರೆಕ್ಷನ್ಸ್ ಇರುತ್ತೆ, ಇನ್ನು ಸ್ವಲ್ಪ ದಿನ ರೇಟ್ ಕಡಿಮೆನೆ ಆಗುತ್ತೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ಅಮೆರಿಕದಲ್ಲಿ ಬಾಂಡ್ಗಳು ಅವ್ರು ಏನು 3.5-4% ಅನ್ನ ಕೊಡ್ತಾ ಇದಾರೆ, ಆ ಯಥಾಸ್ಥಿತಿನ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರು, ಮುಂದುವರಿಸ್ತೀವಿ ಅಂತಂದ್ರು. ಹಾಗಾಗಿ ಹೂಡಿಕೆದಾರಕ್ಕೆ ಏನಾಗುತ್ತಪ್ಪ ಅಂದ್ರೆ, ನೀವು ಚಿನ್ನ ತೆಗೆದುಕೊಂಡ್ರು ಅದ್ರ ಬೆಲೆ ಜಾಸ್ತಿ ಆದ್ರೂ ಅದರಿಂದ ನಿಮಗೆ ಲಾಭ ಇರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನೀಗ 1 ಲಕ್ಷ ರೂಪಾಯಿ ನಾನು ಇದು ಮಾಡಿದೀನಿ, ನನಗೆ ವರ್ಷಕ್ಕೆ 3.5% ಬಡ್ಡಿ ಬರುತ್ತೆ ಅಂತಂದಾಗ ಆ ವರ್ಷದಲ್ಲಿ ನನಗೆ ಅದು ದುಡ್ಡು ಸಿಗುತ್ತೆ, ನಾನು ಬೇರೆ ಏನಾದ್ರು ಮಾಡ್ಕೋಬಹುದು. ಚಿನ್ನದ ಬೆಲೆ ಜಾಸ್ತಿ ಆದ್ರೆ ಬೆಲೆ ಜಾಸ್ತಿ ಆಗಿರುತ್ತೆ, ನನ್ನ ಕೈಯಲ್ಲಿ ಹಣ ಇರೋದಿಲ್ಲ. ಹಾಗಾಗಿ ಹೂಡಿಕೆದಾರರು ಯಾವತ್ತು ಒಲವು ಹೆಂಗಿರತ್ತಪ್ಪ ಅಂತಂದ್ರೆ, ಯಾವಾಗ ನನಗೆ ದುಡ್ಡು ಸಿಗುತ್ತೆ, ಅದು 1 ತಿಂಗಳಿಗಿರ್ಬೋದು, 1 ವರ್ಷಕ್ಕಿರೋದು, ಆ ದುಡ್ಡನ್ನ ನಾನು ಮತ್ತೆ ಹೂಡಿಕೆ ಮಾಡ್ಬೇಕು ಅಥವಾ ನಾನು ಅದನ್ನ ಯೂಸ್ ಮಾಡೋದಕ್ಕೆ ಮಾಡ್ಕೋಬೇಕು. ಆಮೇಲೆ ಆ ರೀತಿಯಾದ ಹೂಡಿಕೆಗಳನ್ನ ನಾವು ನೋಡ್ತಾ ಇರ್ತೀವಿ. ವೆರಿ ಲಾಸ್ಟ್ ಕ್ವೆಶ್ಚನ್ ವಿಜಯರಾಜೇಶ್ ಅವರೇ, ಇವಾಗ ಮದುವೆನೋ ಇದೆ, ಏನೋ ಸಂಭ್ರಮ ಇದೆ, ಇನ್ನೊಂದು 3 ತಿಂಗಳಲ್ಲಿ ಚಿನ್ನ ತಗೋಬೇಕಾಗಿದೆ, 5 ಲಕ್ಷನೋ 10 ಲಕ್ಷಕ್ಕೋ, ಇಸ್ ಇಟ್ ಅ ರೈಟ್ ಟೈಮ್ ಆರ್ ಅದಕ್ಕೆ ವೇಟ್ ಮಾಡ್ಬೇಕಾ ಇನ್ನೊಂಚೂರು? ಇಲ್ಲ, ನಿಮಗೆ ಇನ್ನೂ ಒಂದು ವಾರ ನಿಮಗೆ ಚಿನ್ನ ಇಳಿಕೆನೆ ಇರುತ್ತೆ. ಹಾಗಾಗಿ ನಿಮಗೆ ಟೈಮ್ ಇದ್ರೆ ಇನ್ನೊಂದು 4-5 ದಿನ 1 ವಾರ ಕಾದು ತೆಗೆದುಕೊಳ್ಬೇಕು. ಸೊ ಇಲ್ಲ ನಾಳೆಗೆ ಬೇಕು ಅಂತಂದ್ರೆ ನೀವು ಈ ರೇಟಲ್ಲಿ ತಗೊಳ್ಳೋದು ಉತ್ತಮ. ಯಾಕೆಂತಂದ್ರೆ ಈಗ ಆಲ್ರೆಡಿ 1,000 ರೂಪಾಯಿ ಕಡಿಮೆ ಆಗಿದೆ. ಕರೆಕ್ಟ್. ಹಾಗಾಗಿ ನೀವು ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಷೇರು ಮಾರುಕಟ್ಟೆ ಬದಲಾವಣೆ ಕೂಡ ಒಂದು ಕಾರಣ ಚಿನ್ನದ ಬೆಲೆ ಕಡಿಮೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯರಾಜೇಶ್ ಅವರೇ. ಚಿನ್ನದ ಉದ್ಯಮಿ ರವಿಕುಮಾರ್ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ರವಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.